ಮಾರ್ಗದಲ್ಲಿ ನಡೆಸುವುದೆಮ್ಮನು ದರ್ಶನವು. ಏಕಚಿತ್ತದಿ ಮೋಕ್ಷ ಮಾರ್ಗದಲ್ಲಿ ನಡೆಸುವುದೆಮ್ಮನು ದರ್ಶನವು. ಸಮ್ಯಕ್ ಜ್ಞಾನವ ನಾವು ಪಡೆಯಲು ಮೊದಲ ಮೆಟ್ಟಿಲೇ ದರ್ಶನವು. ಮೊದಲ ಮೆಟ್ಟಿಲೇ ದರ್ಶನವು. ಸಮ್ಯಕ್ ದರ್ಶನ, ಸಮ್ಯಕ್ ದರ್ಶನ, ಸಮ್ಯಕ್ ದರ್ಶನ, ಸಮ್ಯಕ್ ದರ್ಶನ. ಪಾಪಕೂಪದಿಮ್ಮೇಲೆತ್ತೆಮ್ಮನು ಹೊರಗಿಣುಕಿಸುವುದು ದರ್ಶನವು. ಪಾಪಕೂಪದಿಮ್ಮೇಲೆತ್ತೆಮ್ಮನು ಹೊರಗಿಣುಕಿಸುವುದು ದರ್ಶನವು. ಇಂದ್ರಿಯ ಸುಖದಿಂದ ತೀಂದ್ರಿಯದೆಡೆ ಒಯ್ಯುವುದೆಮ್ಮನು ದರ್ಶನವು. ಒಯ್ಯುವುದೆಮ್ಮನು ದರ್ಶನವು. ಸಮ್ಯಕ್ ದರ್ಶನ, ಸಮ್ಯಕ್ ದರ್ಶನ, ಸಮ್ಯಕ್ ದರ್ಶನ, ಸಮ್ಯಕ್ ದರ್ಶನ. ಸಮ್ಯಕ್ ದರ್ಶನದ ಮಹಿಮೆಯನ್ನು ಸಾರುವ ಕಥೆಯನ್ನು ಪೇಳುವೆವು. ಸಮ್ಯಕ್ ದರ್ಶನದ ಮಹಿಮೆಯನ್ನು ಸಾರುವ ಕಥೆಯನ್ನು ಪೇಳುವೆವು. ಕೇಳುವ ನಿಮಗೂ ಹೇಳುವ ನಮಗೂ ಸ್ಥಿರವಾಗಿರಲಿ ದರ್ಶನವು. ಸ್ಥಿರವಾಗಿರಲಿ ದರ್ಶನವು. ಸಮ್ಯಕ್ ದರ್ಶನ, ಸಮ್ಯಕ್ ದರ್ಶನ, ಸಮ್ಯಕ್ ದರ್ಶನ, ಸಮ್ಯಕ್ ದರ್ಶನ. ಸಮ್ಯಕ್ ದರ್ಶನದ ಅಷ್ಟಾಂಗಕ್ಕೆ ಇದೋ ನಮ್ಮ ನಮನ. ಇದೋ ನಮ್ಮ ನಮನ. ಇದೋ ನಮ್ಮ ನಮನ. ಪ್ರಿಯ ವೀಕ್ಷಕರೇ, ಪ್ರತಿ ಭಾನುವಾರ ಬೆಳಿಗ್ಗೆ ಚಂದನ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿರುವ ರತ್ನತ್ರಯ ಕಾರ್ಯಕ್ರಮವನ್ನು ವೀಕ್ಷಿಸುತ್ತಿರುವ ತಮ್ಮೆಲ್ಲರಿಗೂ ಹೃತ್ಪೂರ್ವಕವಾದ ಸುಸ್ವಾಗತ. ಇಂದಿನ ಕವನಗುಚ್ಛ ಕಾರ್ಯಕ್ರಮದಲ್ಲಿ ಬೆಂಗಳೂರಿನ ಶ್ರೀ ಡಿ ಪದ್ಮನಾಭ್ ಅವರ ಕವನವೊಂದನ್ನು ಪ್ರಸ್ತುತಪಡಿಸುತ್ತಿದ್ದೇವೆ. ಎನಿತು ಸುಂದರ ನೋಟ ಭೂರಮೆಯ ಮಡಿಲು, ತಿಳಿದು ನೋಡಲು ದೇವನ ಕರುಣೆಯ ಕಡಲು. ಕಾಂಕ್ರೀಟು ಕಾಡಲ್ಲಿ ಬಸವಳಿದ ಮನಗಳಿಗೆ ತಂಪ ನೆರೆಯುವ ತಾಣ ವಸುಂಧರೆಯ ಒಡಲು. ಬಿಸಿಲಲ್ಲಿ ಉರಿದರೂ ಮಳೆಯಲ್ಲಿ ನೆನೆದರೂ ತಂಪೆರೆಯುತ್ತಿದೆ ಕಣ್ಗೆ ಈ ತಾಯ ಮಡಿಲು. ಗಿರಿಯಲ್ಲಿ ಬನಗಳಲ್ಲಿ ಹಸಿರು ಬಯಲುಗಳಲ್ಲಿ ಕಣ್ಗೆ ಮುತ್ತೊತ್ತಿಹುದು ಸೌಂದರ್ಯದ ಹೊನಲು. ಕೃಷಿಕನ ಬೆವರಿನ ಹನಿಯ ಮುತ್ತುಗಳ ನುಂಗಿ ಹಸಿರನ್ನು ಹೊತ್ತು ನಲಿದಿದೆ ಈ ತಾಯ ಒಡಲು. ದಿವ್ಯ ಸೌಂದರ್ಯವಿದೆ, ದೈವ ಸಾನ್ನಿಧ್ಯವಿದೆ, ನೋಡುವ ಕಂಗಳಿಗೆ ಈ ಪ್ರಕೃತಿಯಲ್ಲಿ. ಖಗ ಮೃಗಕ್ಕೆ ಆಹಾರ, ಕವಿಗಳಿಗೆ ರಸಧಾರ, ಜೀವಿಗಳಿಗಾಧಾರ ಭೂರಮೆಯ ಮಡಿಲು. ಯಾಂತ್ರಿಕವೂ ತಾಂತ್ರಿಕವೂ ಆದ ಈ ಬಾಳಿನಲ್ಲಿ ಹಚ್ಚ ಹಸಿರನ್ನು ಹೊತ್ತ ಭೂರಮೆಯ ನೋಡು. ಬರಡಾದ ಮನದಲ್ಲಿ
ಮತ್ತೆ ಚಿಗುರಲಿ ಹಸಿರು, ಕ್ಷಣಕಾಲ ಪ್ರಕೃತಿಯ ಮಡಿಲಲ್ಲಿ ಆಡು. ದುರಾಸೆಯಿಂ ಬಗೆದಿಹನು ತಾಯೊಡಲ, ಕಡಿದಿಹನು ನೆರಳಿಡುವ ನೂರಾರು ವೃಕ್ಷಗಳ. ಕಡಿಮೆಯಾಗಿದೆ ನೋಡು ಅಂತರ್ಜಲದ ಮಟ್ಟ, ಪ್ರಕೃತಿ ಸಮತೋಲನಕ್ಕೆ ನೀಡಿಹನು ಪೆಟ್ಟ. ಖನಿಜ ಸಂಪತ್ತೇನು, ವನದ ಸಂಪದವೇನು, ಎಲ್ಲವೂ ತನ್ನಯ ಹಿತಕ್ಕಾಗೇ ಎನ್ನುವನು. ಪ್ರಕೃತಿ ಸಂರಕ್ಷಣೆಯ ಕರ್ತವ್ಯ ಮರೆತಿಹ ಮನುಜ, ನಾಳಿನ ಪೀಳಿಗೆಯ ಹಿತವ ಕಡೆಗಣಿಸಿಹನು. ಒಲೆ ಹತ್ತಿ ಉರಿದೊಡೆ ನಿಲ್ಲಬಹುದು ಅಲ್ಲದೆ, ಧರೆ ಹತ್ತಿ ಉರಿದೊಡೆ ನಿಲ್ಲಬಹುದೇ ತಾಯೇ? ವಿವೇಕ ಉದಯಿಸಲಿ ಎಲ್ಲರೆದೆಗಳಲ್ಲಿ, ಮತ್ತೆ ಭೂರಮೆಯು ಹಸಿರಾಗಿ ನಳನಳಿಸಲಿ, ಮತ್ತೆ ಭೂರಮೆಯು ಹಸಿರಾಗಿ ನಳನಳಿಸಲಿ. ರತ್ನತ್ರಯದ ವೀಕ್ಷಕರಿಗೆಲ್ಲ ವಂದನೆಗಳು. KR ಪುರಂ, ಬಾಣಸವಾಡಿ, ಮಾರಥಹಳ್ಳಿ, ವೈಟ್ಫೀಲ್ಡ್, ನ್ಯೂ ತಿಪ್ಪಸಂದ್ರ, ಹಲಸೂರು, ಇಂದಿರಾನಗರ ಹಾಗೂ ಸುತ್ತಮುತ್ತಲಿನ ನಿವಾಸಿಗಳ ಆರೋಗ್ಯದ ತಪಾಸಣೆಗಾಗಿ, ಚಿಕಿತ್ಸೆಗಾಗಿ ನ್ಯೂ ತಿಪ್ಪಸಂದ್ರ ಮುಖ್ಯ ರಸ್ತೆಯಲ್ಲಿರುವ ದಿವ್ಯಾ ಡೆಂಟಲ್ ಕ್ಲಿನಿಕ್ ಮತ್ತು ಅಶ್ವಿನಿ ಕ್ಲಿನಿಕ್ ನಿಮ್ಮ ಸೇವೆಗಾಗಿ ಕಾರ್ಯನಿರ್ವಹಿಸುತ್ತಿವೆ. ಅತ್ಯಾಧುನಿಕ ಉತ್ತಮ ವೈಜ್ಞಾನಿಕ ಚಿಕಿತ್ಸಾ ಸೌಲಭ್ಯಗಳು ನಿಮಗೆ ಇಲ್ಲಿ ದೊರೆಯಲಿದೆ. ವೈದ್ಯಕೀಯ ಸಲಹೆಗೆ ಸಂಪರ್ಕಿಸಿ ಡಾಕ್ಟರ್ ನೀರಜಾ ನಾಗೇಂದ್ರ ಕುಮಾರ್. ದಂತ ತಪಾಸಣೆ ತಜ್ಞರಿಂದ ಸೂಕ್ತ ಸಲಹೆಗಳಿಗೆ ಭೇಟಿ ಕೊಡಿ. ದಿವ್ಯಾ ಡೆಂಟಲ್ ಕ್ಲಿನಿಕ್, ನಿತ್ಯಾನವ್ಯ ಪ್ಲಾಜಾ, ನ್ಯೂ ತಿಪ್ಪಸಂದ್ರ ಮುಖ್ಯ ರಸ್ತೆ, HAL 3rd ಸ್ಟೇಜ್, ಬೆಂಗಳೂರು 75. ತಾಯಿಯನ್ನು ಉಳಿಸುವುದಕ್ಕಾಗಿ ರಾಜನು ಬಲಿ ಕೊಡಲು ನಿರ್ಧರಿಸುತ್ತಾನೆ. ಜೀವಂತ ಕೋಳಿಯನ್ನು ಬಲಿಯಾಗಿ ಕೊಲ್ಲಲು ರಾಜನಿಗೆ ಕಷ್ಟವಾದ್ದರಿಂದ ಹಿಟ್ಟಿನಿಂದ ಮಾಡಿರುವ ಕೋಳಿ ಅಂದರೆ ಆರ್ಟಿಫಿಷಿಯಲ್ ಕೋಳಿಯನ್ನು ಬಲಿಯಾಗಿ ಕೊಲ್ಲಲು ತಾಯಿ ಚಂದ್ರಮತಿಯು ರಾಜನನ್ನು ಒಪ್ಪಿಸುತ್ತಾಳೆ. ಕೂಡಲೇ ತಾಯಿ ಚಂದ್ರಮತಿಯು ಸ್ಟ್ಯಾಚ್ಯೂ ಮಾಡುವವನ ಬಳಿ ಹೋಗಿ ಒಂದು ಹಿಟ್ಟಿನಿಂದ ಮಾಡಿರುವ ಕೋಳಿಯನ್ನು ತಯಾರಿಸಿ ತಂದಳು. ಮಕ್ಕಳೇ, ಹಿಟ್ಟಿನ ಕೋಳಿ ಅಂದರೆ ಏನು ಗೊತ್ತಾಯ್ತಾ ನಿಮಗೆ? ನೀವು ಕ್ಲೇ ಯೂಸ್ ಮಾಡಿ ಡಿಫ್ರೆಂಟ್ ಶೇಪ್ಸ್, ಇನ್ಸೆಕ್ಟ್ಸ್, ಆ್ಯನಿಮಲ್ಸ್ ಎಲ್ಲ ಮಾಡ್ತಿರಲ್ವಾ? ಹಾಗೆ ಸ್ಟ್ಯಾಚ್ಯೂ ಮಾಡುವವನು ಹಿಟ್ಟಿನಿಂದ ಕೋಳಿಯನ್ನು ತಯಾರಿಸಿದನು. ಇದಕ್ಕೆ ಜೀವ ಇರುತ್ತಾ ಮಕ್ಕಳೇ? ಇಲ್ಲ ಅಲ್ವಾ? ಹಾಗಾಗಿ ರಾಜ ಇದನ್ನು ಕೊಲ್ಲಲು ಒಪ್ಪಿಕೊಂಡನು. ರಾಜ ಯಶೋಧರನು ಹಿಟ್ಟಿನ ಕೋಳಿಯನ್ನು ಕೊಲ್ಲುವಾಗ ಒಂದು ಕೋಳಿಯನ್ನು ಬಲಿ ಕೊಡುತ್ತಿದ್ದೀನಿ ಅಂತ ಮನಸ್ಸಿನಲ್ಲಿ ಅಂದುಕೊಂಡು ಕೋಳಿಯನ್ನು ಕೊಂದನು. ಇದು ಸಂಕಲ್ಪ ಹಿಂಸೆ ಮಕ್ಕಳೇ. ಇಲ್ಲಿ ಒಂದು ಹಿಟ್ಟಿನ ಕೋಳಿಯನ್ನೇ ಕೊಂದಿದ್ದರೂ ಸಹ ತಾನು ಆಲೋಚನೆಯಲ್ಲಿ ಹಿಂಸೆ ಮಾಡಿದೆ, ಅಂದರೆ ಇಮ್ಯಾಜಿನೇಷನಲ್ಲಿ ಕೋಳಿಯನ್ನು ಕೊಂದು ಹಿಂಸೆ ಮಾಡಿದೆ ಎಂದು ರಾಜ ಬೇಸರಗೊಂಡನು. ತನ್ನ ಮಗನಾದ ಯಶೋಮತಿಗೆ ರಾಜ್ಯವನ್ನು ನೀಡಿ ತಪಸ್ಸಿಗೆ ಹೊರಡಲು ನಿರ್ಧರಿಸುತ್ತಾನೆ. ಅದನ್ನು ತಿಳಿದ ಅಮೃತಮತಿಯು, ಅಯ್ಯೋ ದೇವ್ರೇ, ನಾನು ಮಾವುತನನ್ನು ಭೇಟಿ ಮಾಡುವ ರಹಸ್ಯ ಬಯಲಾಯಿತೇ ಎಂದು ಯೋಚಿಸಿ ತನ್ನ ಅತ್ತೆ ಚಂದ್ರಮತಿ ಮತ್ತು ಗಂಡ ಯಶೋಧರನನ್ನು ಕ್ರೂರ ಮನಸ್ಸಿನಿಂದ ಕೊಲ್ಲಲು ಯೋಚಿಸುತ್ತಾಳೆ. ಅವರನ್ನು ಭೋಜನಕ್ಕೆ ಆಹ್ವಾನಿಸಿ ಊಟಕ್ಕೆ ವಿಷ ಬೆರೆಸಿ ಅವರನ್ನು ಕೊಲ್ಲುತ್ತಾಳೆ. ಹೀಗೆ ಸತ್ತ ತಾಯಿ ಚಂದ್ರಮತಿ ಮತ್ತು ಮಗ ಯಶೋಧರ ಆಲೋಚನೆಯಲ್ಲಿ ಅಂದರೆ ಇಮ್ಯಾಜಿನೇಷನ್ನಲ್ಲಿ ಹಿಂಸಾಚಾರವನ್ನು ಮಾಡಿದ್ದರಿಂದ ತಿರ್ಯಂಚ್ಗತಿಯಲ್ಲಿ ಜನಿಸುತ್ತಾರೆ, ಅಂದರೆ ಪ್ರಾಣಿಗಳಾಗಿ ಜನಿಸುತ್ತಾರೆ. ರಾಜ ಯಶೋಧರ ನವಿಲಾಗಿ ಹುಟ್ಟುತ್ತಾನೆ ಮತ್ತು ಅವನ ತಾಯಿ ನಾಯಿಯಾಗಿ ಹುಟ್ಟುತ್ತಾಳೆ. ಈ ನವಿಲು ಮತ್ತು ನಾಯಿ ಸತ್ತ ಮೇಲೆ ರಾಜ ಯಶೋಧರ ಕಾಡು ಹಂದಿ ಆದನು ಮತ್ತು ಅವನ ತಾಯಿ ಹಾವು. ನಂತರ ಮೀನು ಮತ್ತು ಮೊಸಳೆಯಾದರು. ನಂತರ ಹೋತ ಮತ್ತು ಕೋಣ, ಕೊನೆಗೆ ಕೋಳಿ ಮತ್ತು ಕೋಳಿಗಳಾಗಿ ಅನೇಕ ಜನ್ಮಗಳಲ್ಲಿ ತಿರ್ಯಂಚ್ಗತಿಯಲ್ಲೇ ಜನಿಸಿದರು. ಮಕ್ಕಳೇ, ಈ ಕೋಳಿಗಳು ಎಲ್ಲಿ ವಾಸವಾಗಿರುತ್ತೆ ಗೊತ್ತಾ? ರಾಜ ಯಶೋಧರ ಅವರ ಮಗ ಯಶೋಮತಿಯ ಅರಮನೆ ತೋಟದಲ್ಲಿ ವಾಸವಾಗಿರುತ್ತೆ.
ಈ 2 ಕೋಳಿಗಳಿದ್ದ ತೋಟದಲ್ಲೇ ಅಕಂಪನಾಚಾರ್ಯರು ಅಹಿಂಸೆಯ ಬಗ್ಗೆ ಪ್ರವಚನ ನೀಡುತ್ತಿದ್ದರು. ಒಂದು ಹಿಟ್ಟಿನ ಕೋಳಿಯನ್ನು ಬಲಿ ಕೊಟ್ಟಿದ್ದರಿಂದ, ಅಂದರೆ ಸಂಕಲ್ಪ ಹಿಂಸೆ ಮಾಡಿದ್ದರಿಂದ, ಯಶೋಧರ ಮತ್ತು ಅವನ ತಾಯಿ ಚಂದ್ರಮತಿ ಹಲವಾರು ಜನ್ಮದಲ್ಲಿ ತಿರಿಯಂಚಗತಿಯಲ್ಲಿ ಹುಟ್ಟಿದರು. ದುಃಖವನ್ನು ಅನುಭವಿಸಿ ಈಗ ಕೋಳಿಗಳಾಗಿ ಜನಿಸಿದ್ದಾರೆ. ಒಂದು ಹಿಂಸೆಯಿಂದ ಈ ರೀತಿಯ ದುಸ್ಥಿತಿ ಪಡೆಯಬೇಕಾಯಿತು ಎಂದು ಆಚಾರ್ಯರು ಉದಾಹರಣೆ ನೀಡಿದರು. ಇದನ್ನು ಕೇಳಿದ ಕೋಳಿಗಳಿಗೆ ತಮ್ಮ ಪೂರ್ವಜನ್ಮದ ತಪ್ಪು ಅರಿವಾಗಿ ಕೊಕೊಕ್ಕೋ ಎಂದು ಕೂಗಲು ಶುರು ಮಾಡಿದವು. ಈ ಶಬ್ದವನ್ನು ಕೇಳಿದ ರಾಜ ಯಶೋಮತಿಯು ತನ್ನ ರಾಣಿ ಕುಸುಮಾವಳಿಗೆ ಬಿಲ್ಲು ವಿದ್ಯೆಯನ್ನು ತೋರಿಸಲು ಕೋಳಿಗಳ ಕಡೆ ಬಾಣ ಬಿಟ್ಟನು. ಮಕ್ಕಳೇ, ಈ ರಾಜ ಯಶೋಮತಿ ಯಾರು ಅಂತ ನೆನಪಿದೆ ತಾನೆ? ರಾಜ ಯಶೋಧರ ಮತ್ತು ಅಮೃತಮತಿಯ ಮಗ. ಮತ್ತು ಈ ಕೋಳಿಗಳು ಯಾರು ಹೇಳಿ? ಪೂರ್ವಜನ್ಮದಲ್ಲಿ ಯಶೋಧರ ಮತ್ತು ಅವನ ತಾಯಿ ಚಂದ್ರಮತಿ ಅಲ್ವಾ? ಇಲ್ಲಿ ಮಗ ಯಶೋಮತಿಯು ತನಗೇ ಅರಿವಾಗದೆ ಕೋಳಿಗಳ ರೂಪದಲ್ಲಿರುವ ತನ್ನ ತಂದೆಗೆ ಮತ್ತು ಅಜ್ಜಿಗೆ ಬಾಣ ಬಿಟ್ಟನು. ರಾಜ ಯಶೋಧರನ ಮಗ ಯಶೋಮತಿಯು ತನ್ನ ರಾಣಿ ಕುಸುಮಾವಳಿಗೆ ಶಬ್ದವೇದಿ ಬಾಣ ವಿದ್ಯೆಯನ್ನು ತೋರಿಸಲು ಕೋಳಿಗಳ ಕಡೆ ಬಾಣ ಬಿಟ್ಟನು. ಶಬ್ದವೇದಿ ಎಂದರೆ ಗುರಿಯನ್ನು ನೋಡದೆ ಬರೀ ಶಬ್ದವನ್ನು ಕೇಳಿಸಿಕೊಂಡು ಬಾಣ ಬಿಡುವುದು. ಈ ಬಾಣವು ಕೋಳಿಗಳಿಗೆ ತಾಕಿ ಕೋಳಿಗಳೆರಡು ಸತ್ತು ಹೋದವು. ಈ ಕೋಳಿಗಳು ಸತ್ತ ಮೇಲೆ ಅದರ ಆತ್ಮ ಯಶೋಮತಿಯ ರಾಣಿ ಕುಸುಮಾವಳಿಯ ಗರ್ಭದಲ್ಲಿ ಸೇರಿಕೊಂಡವು. ಕುಸುಮಾವಳಿಯು ಅಭಯ ರುಚಿ ಮತ್ತು ಅಭಯಮತಿ ಎಂಬ ಅವಳಿ ಜವಳಿ ಮಕ್ಕಳಿಗೆ ಜನ್ಮ ನೀಡಿದಳು. ಈ ಹುಡುಗರು ಯಾರು ಹೇಳಿ ನೋಡೋಣ ಮಕ್ಕಳೇ? ಅಭಯ ರುಚಿಯು ಪೂರ್ವಜನ್ಮದಲ್ಲಿ ಯಶೋಧರನು ಮತ್ತು ಅಭಯಮತಿಯು ಯಶೋಧರನ ತಾಯಿ ಚಂದ್ರಮತಿಯಾಗಿರುತ್ತಾರೆ. ಈ ಅಣ್ಣ ತಂಗಿ ಚಿಕ್ಕ ವಯಸ್ಸಿನಲ್ಲೇ ಬ್ರಹ್ಮಚಾರಿಗಳಾಗಿ ಮುನಿಸಂಘವನ್ನು ಸೇರುತ್ತಾರೆ. ಈಗ ನಿಮಗೆ ಅರ್ಥವಾಗಿರಬಹುದಲ್ವಾ ಮಕ್ಕಳೇ, ಮಾರಿದತ್ತ ರಾಜನ ಹತ್ತಿರ ಬಲಿಗಾಗಿ ಬಂದವರು ಯಾರು ಅಂತ? ಬನ್ನಿ ಮಕ್ಕಳೇ, ಈ ಅಣ್ಣ ತಂಗಿಯ ಹಿಂದಿನ ಕಥೆಯನ್ನು ಕೇಳಿದ ಮಾರಿದತ್ತ ರಾಜನು ಏನು ಹೇಳ್ತಾನೆ ನೋಡೋಣ. ಮಕ್ಕಳೇ, ನೀವು ನನ್ನ ತಂಗಿ ಕುಸುಮಾವಳಿಯ ಮಕ್ಕಳು. ನೀವು ಹೇಗೆ ಇಲ್ಲಿ ತಲುಪಿದಿರಿ? ನಾವು ಸುದತ್ತಾಚಾರ್ಯರು ಹೇಳಿದಂತೆ ಆಹಾರಕ್ಕಾಗಿ ಹೊರಟಾಗ ನಿಮ್ಮ ಈ ತಳವಾರು ಚಂಡಕರ್ಮನ ಕೈಗೆ ಸಿಕ್ಕಿಬಿದ್ದೆವು. ನೀವು ನಮ್ಮನ್ನು ಬಲಿ ಕೊಡಿ, ನಮಗೆ ಬೇಸರವಿಲ್ಲ. ನಾವು ಮಾಡಿದ ಒಂದು ಸಂಕಲ್ಪ ಹಿಂಸೆಯಿಂದ ಇಷ್ಟು ಜನ್ಮದಲ್ಲಿ ದುಃಖ ಅನುಭವಿಸಿದ್ದೇವೆ. ಈಗ ಈ ಸಾವಿನ ಬಗ್ಗೆ ನಮಗೆ ಹೆದರಿಕೆ ಇಲ್ಲ ಎಂದು ಹೇಳಿದರು. ಮಾರಿದತ್ತ ರಾಜನು ಮಕ್ಕಳ ಹಿಂದಿನ ಕಥೆಯನ್ನು ಕೇಳಿ ಆಲೋಚಿಸುತ್ತಾನೆ. ಒಂದು ಹಿಟ್ಟಿನ ಕೋಳಿಯನ್ನು ಬಲಿ ಕೊಟ್ಟಿದ್ದರಿಂದ ಇಷ್ಟೊಂದು ಜನ್ಮದಲ್ಲಿ ದುಃಖ ಅನುಭವಿಸಿದ್ದಾರೆ. ಇಲ್ಲಿ ನಿಜವಾಗಿಯೂ ಬಲಿ ಕೊಟ್ಟು ಸಂತೋಷ ಪಡುತ್ತಿರುವ ನನಗೆ ಏನಾಗಬಹುದಪ್ಪ ಎಂದು ಯೋಚನೆಯಾಗುತ್ತದೆ. ಆಗ ಮಾರಿದತ್ತ ರಾಜನು, ಮಕ್ಕಳೇ, ನಿಮ್ಮ ಹಿಂದಿನ ಕಥೆಯನ್ನು ಕೇಳಿದ ಮೇಲೆ ನನಗೆ ನನ್ನ ತಪ್ಪು ಅರಿವಾಯಿತು. ನಾನು ಇಲ್ಲಿಯವರೆಗೆ ಮಾಡಿದ ಹಿಂಸೆಗಳೆಲ್ಲ ದೊಡ್ಡ ಪಾಪದ ಕೆಲಸವೆಂದು ಅರ್ಥವಾಯಿತು ಎಂದು ಹೇಳಿದ ರಾಜನ ಮನಸ್ಸು ಪರಿವರ್ತನೆಗೊಳ್ಳುತ್ತದೆ. ಇದೇ ಸಮಯಕ್ಕೆ ಚಂಡಮಾರಿ ಪ್ರತ್ಯಕ್ಷಳಾಗುತ್ತಾಳೆ. ಇನ್ನು ಮುಂದೆ ಸಾತ್ವಿಕ ರೀತಿ ಪೂಜಿಸತಕ್ಕದ್ದು, ಅಂದರೆ ಹೂವು, ಹಣ್ಣು, ಆಹಾರವನ್ನು ಅರ್ಪಿಸಿ ಪೂಜಿಸಬೇಕು. ಪ್ರಾಣಿಗಳಿಗೆ ಹಿಂಸೆ ಕೊಟ್ಟು ಪೂಜಿಸಬಾರದು. ಇಂದಿನಿಂದ ದುರ್ಗಾಷ್ಟಮಿಯನ್ನು ಜೀವದಯಾಷ್ಟಮಿಯಾಗಿ ಆಚರಿಸಬೇಕು. ಇದು ನನ್ನ ಆಜ್ಞೆ ಎಂದು ಹೇಳಿ ಮಾಯವಾದಳು. ಅಂದಿನಿಂದ ಮಾರಿದತ್ತ ರಾಜ ಮತ್ತು ಅವನ ಪ್ರಜೆಗಳು ದುರ್ಗಾಷ್ಟಮಿ ದಿನದಂದು ಜೀವಿಗಳಿಗೆ ದಯೆ ನೀಡುವ ಜೀವದಯಾಷ್ಟಮಿ ಪರ್ವವನ್ನಾಗಿ ಆಚರಿಸಿದರು. ಈ ಪರ್ವವು ಭಗವಾನ್ ಶ್ರೀ ಮುನಿಸೂರ್ವದ ತೀರ್ಥಂಕರ ಕಾಲದಲ್ಲಿ ಜಾರಿಗೆ ಬಂದಿತು. ಮಾರಿದತ್ತ ರಾಜನಿಗೆ ತನ್ನ ತಪ್ಪು ಅರಿವಾಗಿದ್ದರಿಂದ ತಾನು ಮಾಡಿದ ಪಾಪಗಳನ್ನು ಕಳೆದುಕೊಳ್ಳಲು ಸುದತ್ತಾಚಾರ್ಯರ ಬಳಿ ಹೋಗಿ ಮುನಿದೀಕ್ಷೆಯನ್ನು ಸ್ವೀಕರಿಸುತ್ತಾನೆ.
ಮಕ್ಕಳಾದ ಅಭಯರುಚಿ ಮತ್ತು ಅಭಯಮತಿ ಕೂಡ ಸುದತ್ತಾಚಾರ್ಯರ ಮುನಿ ಸಂಘಕ್ಕೆ ಹಿಂತಿರುಗುತ್ತಾರೆ. ಹೀಗೆ ಹೆಚ್ಚು ಹಿಂಸೆ ಸಂಭವಿಸಿದ ದುರ್ಗಾಷ್ಟಮಿ ದಿನದಂದೇ ನಿರಪರಾಧಿ ಪ್ರಾಣಿಗಳಿಗೆ ರಕ್ಷಣೆ ದೊರೆಯುವ ಉದ್ದೇಶದಿಂದ ಜೀವದಯಾಷ್ಟಮಿ ಪರ್ವದ ಆಚರಣೆ ಪ್ರಾರಂಭವಾಯಿತು. ಮಕ್ಕಳೇ, ಮುಖ್ಯವಾದುದು ಏನು ಅಂದರೆ, ಯಶೋಧರ ಮತ್ತು ಅವನ ತಾಯಿ ಚಂದ್ರಮತಿ ಬರೀ ಆಲೋಚನೆಯಲ್ಲಿ ಅಂದರೆ ಇಮ್ಯಾಜಿನೇಷನಲ್ಲಿ ಹಿಂಸೆ ಮಾಡಿದ್ದಕ್ಕೆ ಅನೇಕ ಜನ್ಮದಲ್ಲಿ ದುಃಖ ಅನುಭವಿಸಬೇಕಾಯಿತು. ನಿಜವಾಗಿಯೂ ಹಿಂಸೆ ಮಾಡುವವರು ಇನ್ನು ಎಷ್ಟು ದುಃಖ ಅನುಭವಿಸಬೇಕು ಒಮ್ಮೆ ಯೋಚಿಸಿ. ಆದ್ದರಿಂದ ನಾವು ಎಲ್ಲ ರೀತಿಯಿಂದಲೂ ಅಂದರೆ ಮನಸ್ಸಿನಿಂದಲೂ ಮಾತಿನಿಂದಲೂ ಕಾರ್ಯರೂಪದಲ್ಲೂ ಹಿಂಸೆ ಮಾಡಬಾರದು. ಧರ್ಮಸ್ಯ ಮೂಲಂ ದಯಾ, ಅಹಿಂಸೆಯೇ ಪರಮ ಧರ್ಮ ಎಂದು ನಂಬಿರುವ ನಾವು ಹಿಂಸೆಯ ಬಗ್ಗೆ ಚಿಕ್ಕದಾಗಿ ತಿಳಿದುಕೊಳ್ಳೋಣ ಮಕ್ಕಳೇ. ಹಿಂಸೆ ಅನ್ನುವುದು 3 ರೀತಿ ನಡೆಯಬಹುದು. ಮನಸ್ಸಿನಲ್ಲಿ ಯೋಚನೆ ಮಾಡುವುದು, ಮಾತಿನಿಂದ ಮತ್ತೊಬ್ಬರಿಗೆ ಹಿಂಸೆ ಮಾಡುವುದು ಮತ್ತು ಕಾರ್ಯದಲ್ಲಿ ಹಿಂಸೆ ಮಾಡುವುದು. ಇದು ಯಾವುದು ಮಾಡದೆ ಮತ್ತೊಬ್ಬರಿಗೆ ತೊಂದರೆ ಕೊಡದೆ ಇರುವುದೇ ಅಹಿಂಸೆ. ಜೈನ ಧರ್ಮದ ಪ್ರಕಾರ ಹಿಂಸೆ 4 ಬಗೆಯಾಗಿವೆ. ಆರಂಭ ಹಿಂಸೆ, ಉದ್ಯೋಗ ಹಿಂಸೆ, ವಿರೋಧ ಹಿಂಸೆ ಮತ್ತು ಸಂಕಲ್ಪ ಹಿಂಸೆ. ಮೊದಲನೆಯದು ಆರಂಭ ಹಿಂಸೆ. ನಮ್ಮ ದಿನನಿತ್ಯ ಜೀವನದಲ್ಲಿ ನಮ್ಮ ಗಮನಕ್ಕೆ ಬರದೆಯೇ ಅಂದರೆ ನಮಗೇ ರಿಯಲೈಸ್ ಆಗದೆ ಕೆಲವು ಸಣ್ಣ ಜೀವಿಗಳಿಗೆ ನಮ್ಮಿಂದ ಹಿಂಸೆ ಆಗಿಬಿಡುತ್ತೆ. ಈಗ ನೋಡಿ, ರೈತರು ನಮಗೆ ಬೇಕಾಗಿರುವ ಅಕ್ಕಿ ಗೋಧಿ ಬೆಳೆಯುವಾಗ ಭೂಮಿಯ ಮೇಲೆ ಇರುವ ಕೆಲವು ಸಣ್ಣ ಜೀವಿಗಳಿಗೆ ಅವರಿಗೇ ತಿಳಿಯದೆ ಹಾನಿಯಾಗಿರಬಹುದು. ಇದು ಆರಂಭ ಹಿಂಸೆ. ನಿಮ್ಮ ತಾಯಿ ಆಹಾರ ತಯಾರಿಸುತ್ತಾರೆ. ಇಲ್ಲಿ ಬೆಂಕಿ ಉರಿಯುವುದರಿಂದ ಅವರಿಗೇ ತಿಳಿಯದೆ ಗಾಳಿಯಲ್ಲಿ ಇರುವ ಕಣ್ಣಿಗೂ ಕಾಣದ ಸಣ್ಣ ಜೀವಿಗಳಿಗೆ ಹಿಂಸೆಯಾಗಿ ಬಿಡುತ್ತೆ. ಇಲ್ಲಿ ನಿಮ್ಮ ತಾಯಿಯ ಉದ್ದೇಶ ಅಡುಗೆ ಮಾಡುವುದು, ಹಿಂಸೆ ಮಾಡುವ ಉದ್ದೇಶ ಇರುವುದಿಲ್ಲ ಅಲ್ವಾ? ಆದರೆ ಅಡುಗೆ ಮಾಡುವ ವಿಧಾನದಲ್ಲಿ ಆರಂಭ ಹಿಂಸೆಯಾಗುತ್ತದೆ. ಮತ್ತೊಂದು ಎಕ್ಸಾಂಪಲ್ ನೋಡಿ, ನೀವು ನಿಮ್ಮ ಫ್ರೆಂಡ್ಸ್ ಜೊತೆ ಪ್ಲೇ ಗ್ರೌಂಡಲ್ಲಿ ಆಟ ಆಡ್ತೀರಲ್ವಾ? ಅಲ್ಲಿ ನಿಮಗೇ ತಿಳಿಯದೆ ಸಣ್ಣ ಸಣ್ಣ ಕಪ್ಪು ಇರುವೆಗಳನ್ನು ತುಳಿದ್ಬಿಟ್ಟಿರ್ತೀರ. ನಿಮ್ಮ ಉದ್ದೇಶ ಅಲ್ಲಿ ಆಟ ಆಡಬೇಕು ಅಂತ ಇರುತ್ತೆ, ಇರುವೆಗೆ ಹಿಂಸೆ ಕೊಡಬೇಕು ಅಂತ ಇರುತ್ತಾ? ಇಲ್ಲ ಅಲ್ವಾ? ಇವುಗಳನ್ನೇ ಆರಂಭ ಹಿಂಸೆ ಅಂತ ಹೇಳುವುದು. ಹಾಗಂದ್ರೆ ನಾವು ಆಟ ಆಡಬಾರ್ದಾ ಅಂತ ಕ್ವಶನ್ ಬರಬಹುದು ನಿಮಗೆ. ಇಲ್ಲ ಮಕ್ಕಳೇ, ನೀವು ಚೆನ್ನಾಗಿ ಆಟ ಆಡಲೇಬೇಕು. ನಿಮ್ಮ ತಾಯಿ ಕೂಡ ಅಡುಗೆ ಮಾಡದೇ ಇರಲು ಸಾಧ್ಯವಿಲ್ಲ. ನೀವು ಊಟ ಮಾಡಲೇಬೇಕು ಅಲ್ವಾ? ಹಾಗಾಗಿ ಬೇರೆ ಆಲ್ಟರ್ನೇಟಿವ್ಸ್ ಬಗ್ಗೆ ಯೋಚನೆ ಮಾಡಿ, ಅಂದರೆ ಕತ್ತಲಾದ ಮೇಲೆ ಅಡುಗೆ ಮಾಡದೇ ಇರುವುದು, ಕತ್ತಲಾದ ಮೇಲೆ ಪ್ಲೇಗ್ರೌಂಡಲ್ಲಿ ಆಟ ಆಡದೇ ಇರುವುದು, ಹೀಗೆ ಸಾಧ್ಯವಾದಷ್ಟು ಕಡಿಮೆ ಹಿಂಸೆ ಆಗುವ ಹಾಗೆ ಪ್ರಯತ್ನಿಸಬಹುದು. ಪ್ರಯತ್ನಿಸ್ತಿರಲ್ವಾ ಮಕ್ಕಳೇ? ಉದ್ಯೋಗದಲ್ಲಿ ತೊಡಗಿರುವಾಗ ಹಿಂಸೆಯ ಉದ್ದೇಶವಿಲ್ಲದೆ ಆಗುವ ಹಿಂಸೆಗೆ ಉದ್ಯೋಗ ಹಿಂಸೆ ಎನ್ನುತ್ತಾರೆ. ಮಕ್ಕಳೇ, ನಿಮಗೆ ಹುಷಾರಿಲ್ಲ ಅಂದರೆ ನೀವು ಡಾಕ್ಟರ್ ಹತ್ರ ಹೋಗ್ತಿರಲ್ವಾ? ಆಗ ಡಾಕ್ಟರ್ ನಿಮಗೆ ಇಂಜೆಕ್ಷನ್ ಕೊಡುವ ಸಮಯದಲ್ಲಿ ನಿಮಗೆ ನೋವಾಗಿರಬಹುದು. ಇಲ್ಲಿ ಡಾಕ್ಟರ್ ಉದ್ದೇಶ ನಿಮ್ಮನ್ನು ಗುಣ ಮಾಡಬೇಕು ಅಂತ, ನಿಮಗೆ ನೋವು ಮಾಡಬೇಕು ಅಂತ ಅಲ್ಲ. ಮತ್ತೊಂದು ಎಕ್ಸಾಂಪಲ್, ನಿಮ್ಮ ಟೀಚರ್ಸು. ನೀವು ತಪ್ಪು ಮಾಡಿದಾಗ ನಿಮ್ಮ ಟೀಚರ್ಸ್ ನಿಮಗೆ ಶಿಕ್ಷೆ ಕೊಡ್ತಾರೆ ಅಲ್ವಾ? ಆಗ ನಿಮ್ಮ ಮನಸ್ಸಿಗೆ ನೋವಾಗಿರಬಹುದು. ಆದರೆ ಅವರ ಉದ್ದೇಶ ನಿಮಗೆ ನೋವು ಮಾಡುವುದು ಅಲ್ಲ, ನಿಮ್ಮ ತಪ್ಪನ್ನು ತಿದ್ದುವುದು. ಇವುಗಳು ಅವರವರ ಉದ್ಯೋಗದಲ್ಲಿರುವಾಗ ಉದ್ದೇಶವಿಲ್ಲದೆ ಆಗುವ ಹಿಂಸೆ. ಮೂರನೆಯ ಹಿಂಸೆ ವಿರೋಧ ಹಿಂಸೆ. ನಮಗೆ ತೊಂದರೆ ಕೊಡಲು ಬಂದವರೊಡನೆ ಹೋರಾಡಿ ನಮ್ಮ ಆತ್ಮರಕ್ಷಣೆ, ದೇಶ ರಕ್ಷಣೆ, ನಮ್ಮವರನ್ನು ರಕ್ಷಿಸುವ ಉದ್ದೇಶದಲ್ಲಿ ನಡೆಯುವ ಹಿಂಸೆಗೆ ವಿರೋಧ ಹಿಂಸೆ ಎನ್ನುತ್ತಾರೆ. ಸೈನಿಕರು ನಮ್ಮ ದೇಶವನ್ನು ರಕ್ಷಿಸುವಲ್ಲಿ ಎದುರಾಳಿಗಳ ಜೊತೆ ಹೋರಾಡುತ್ತಾರೆ. ಪೊಲೀಸರು ಕಳ್ಳರಿಂದ ನಮ್ಮನ್ನು ರಕ್ಷಿಸಲು ಕಳ್ಳರೊಡನೆ ಹೋರಾಡುತ್ತಾರೆ.
ಹೀಗೆ ಇವು ಎಲ್ಲ ನಮ್ಮ ರಕ್ಷಣೆಗಾಗಿ ಆಗುವ ವಿರೋಧ ಹಿಂಸೆ. 4ನೆಯ ಹಿಂಸೆ ಸಂಕಲ್ಪ ಹಿಂಸೆ. ಮನಸ್ಸಿನಲ್ಲಿ ನಿರ್ಧರಿಸಿಕೊಂಡು ಮಾಡುವ ಹಿಂಸೆಗೆ ಸಂಕಲ್ಪ ಹಿಂಸೆ ಎನ್ನುತ್ತಾರೆ. ಇಲ್ಲಿ ನೋಡಿ, ರಾಜು ನಾಯಿಗೆ ಕಲ್ಲು ಹೊಡೆಯುತ್ತಿದ್ದಾನೆ, ಬೆಕ್ಕುವಿನ ಬಾಲ ಎಳೆದು ಹಿಂಸಿಸುತ್ತಿದ್ದಾನೆ. ಈಗಾಗಲೇ ನೀವು ನೋಡಿರುವ ಹಾಗೆ ಮಸ್ಕಿಟೋ ಕಿಲ್ಲಿಂಗ್ ಬ್ಯಾಟಿಂದ ಸೊಳ್ಳೆಗಳನ್ನು ಹೊಡೆಯುವುದು, ರಾಜ ಯಶೋಧರ ಹಿಟ್ಟಿನಿಂದ ಮಾಡಿರುವ ಕೋಳಿಯನ್ನು ಕೊಲ್ಲುವುದು, ಇದು ಎಲ್ಲ ಸಂಕಲ್ಪ ಹಿಂಸೆಯ ಉದಾಹರಣೆಗಳು. ಬೇಟೆಗಾರ ಬೇಟೆಗಾಗಿ ಪ್ರಾಣಿಗಳನ್ನು ಕೊಲ್ಲುವುದು ಸಹ ಒಂದು ಸಂಕಲ್ಪ ಹಿಂಸೆ. ಸಾಮಾನ್ಯ ಜನರ ದಿನನಿತ್ಯ ಜೀವನದಲ್ಲಿ ಇಷ್ಟವಿಲ್ಲದಿದ್ದರೂ ಉದ್ದೇಶವಿಲ್ಲದಿದ್ದರೂ ಆರಂಭ ಹಿಂಸೆ, ಉದ್ಯೋಗ ಹಿಂಸೆ ಮತ್ತು ಒಮ್ಮೊಮ್ಮೆ ವಿರೋಧ ಹಿಂಸೆ ಆಗುತ್ತಿರುತ್ತದೆ. ಸಾಧ್ಯವಾದಷ್ಟು ನಾವು ಕಡಿಮೆ ಹಿಂಸೆ ಆಗುವ ಹಾಗೆ ಪ್ರಯತ್ನಿಸಬೇಕು ಅಲ್ವಾ ಮಕ್ಕಳೇ? ಆದರೆ ಸಂಕಲ್ಪ ಹಿಂಸೆ ಇದೆಯಲ್ಲ, ಇದರ ಹಿಂದೆ ಹಿಂಸೆ ಮಾಡಬೇಕೆಂಬ ಉದ್ದೇಶವಿರುತ್ತದೆ. ಇದು ತಪ್ಪು ಅಲ್ವಾ ಮಕ್ಕಳೇ? ಹಿಂಸೆ ಆಗುವುದಕ್ಕೂ ಹಿಂಸೆ ಮಾಡುವುದಕ್ಕೂ ತುಂಬ ಡಿಫ್ರೆನ್ಸ್ ಇದೆ. ಆಗುವ ಹಿಂಸೆಗಿಂತಲೂ ಮಾಡುವ ಹಿಂಸೆ ಹೆಚ್ಚು ಅಪಾಯಕಾರಿ ಮಕ್ಕಳೇ. ಆದ್ದರಿಂದ ನಾವು ಎಲ್ಲ ರೀತಿಯಿಂದಲೂ, ಅಂದರೆ ಮನಸ್ಸಿನಿಂದಲೂ ಮಾತಿನಿಂದಲೂ ಕಾರ್ಯರೂಪದಲ್ಲೂ ಸಂಕಲ್ಪ ಹಿಂಸೆಯನ್ನು ಬಿಡಬೇಕು. ಅಹಿಂಸೆಯೇ ಮೂಲ ಮಂತ್ರವಾದ ಜೈನ ಧರ್ಮದಲ್ಲಿ ಪ್ರಥಮ ತೀರ್ಥಂಕರರಾದ ಭಗವಾನ್ ಋಷಭದೇವರಿಂದ ಪ್ರಾರಂಭವಾಗಿ ಭಗವಾನ್ ಮಹಾವೀರರವರೆಗೆ ಅಹಿಂಸೆಗೆ ಹೆಚ್ಚು ಮಹತ್ವ ಕೊಟ್ಟಿದ್ದಾರೆ. ಬರೀ ತೀರ್ಥಂಕರರಲ್ಲದೆ ಸಮಾಜ ಸುಧಾರಕರಾದ ಮಹಾತ್ಮ ಗಾಂಧಿ, ಡಾಕ್ಟರ್ ಅಂಬೇಡ್ಕರ್ ಇನ್ನಿತರರು ಕೂಡ ಅಹಿಂಸೆಗೆ ಹೆಚ್ಚು ಇಂಪಾರ್ಟೆನ್ಸ್ ಕೊಟ್ಟಿದ್ದಾರೆ. ಆದ್ದರಿಂದ ಶ್ರಾವಕರಾಗಿ ನಾವು ನಮ್ಮ ದಿನನಿತ್ಯ ಜೀವನದಲ್ಲಿ ಜೈನ ಧರ್ಮದ ಮೂಲ ಮಂತ್ರವಾದ ಅಹಿಂಸೆಯನ್ನು ಸಾಧ್ಯವಾದಷ್ಟು ಪಾಲಿಸೋಣ. ಪ್ರಯತ್ನಿಸ್ತಿರಲ್ವಾ ಮಕ್ಕಳೇ? ಜೈ ಜಿನೇಂದ್ರ. ಕ್ಷುಲ್ಲಕ ಜಿನೇಂದ್ರ ವರ್ಣಿ ಅವರ ಜೈನೇಂದ್ರ ಸಿದ್ಧಾಂತ ಕೋಶವನ್ನು ಕನ್ನಡಕ್ಕೆ ವಿದುಷಿ ಕೌಸಲ್ಯ ಧರಣೇಂದ್ರ ಮತ್ತು ಡಾಕ್ಟರ್ ಸರಸ್ವತಿ ವಿಜಯ್ ಕುಮಾರ್ ಅವರು ಅನುವಾದಿಸಿದ್ದಾರೆ. ಈ ಕೃತಿಯ 4 ಸಂಪುಟಗಳು ಬೇಕಾದಲ್ಲಿ ಕೆಳಕಂಡವರನ್ನು ಸಂಪರ್ಕಿಸಿ. मंगलमय पावन रूप श्री वर आदिनाथ वैभववा परमासासिरदेंटು ನಾಮದಿಂಪಾಡುತ್ತ ಪರಮ ಭಕ್ತಿಯೋಳಾರಾಧಿಪೆನು ಪರಮ ಭಕ್ತಿಯೋಳಾರಾಧಿಪೆನು. ಅಂತರಂಗ ಬಹಿರಂಗ ಲಕ್ಷ್ಮೀ ರಮಣ ಚಿಂತಿತಾರ್ಥವನಿವ ಪ್ರಭುವೇ ಸಂತತ ನೆಲೆಸೆನ್ನ ಹೃದಯದಿ ಶ್ರೀಮಾನ್ ನಿರಂತರ ಧ್ಯಾನಿಪೆ ಜಿನಪಾ ನಿರಂತರ ಧ್ಯಾನಿಪೆ ಜಿನಪಾ. ಓಂ ಹ್ರೀಂ ಅರ್ಹಂ ಶ್ರೀ ಶ್ರೀಮತೆ ನಮಃ. ಕೈವಲ್ಯ ಪ್ರಭುವೆ ನೀ ಮಂಗಲಕಾರಿ ತವ ಗುಣಗಳ ನೀಡು ಸ್ವಯಂಭೂ ಕೇವಲ
ದರ್ಶನ ವೀರ್ಯ ಸುಖದೊಡೆಯ ಭಾವಿಸಿ ಭಜಿಸುವೆ ಜಿನಪ ಭಾವಿಸಿ ಭಜಿಸುವೆ ಜಿನಪ ಓಂ ಹ್ರೀಂ ಅರ್ಹಂ ಶ್ರೀ ಸ್ವಯಂಭುವೇ ನಮಃ ಪರಮ ಅಹಿಂಸೆಯ ಧರ್ಮವ ತಿಳಿಸಿದೆ ಪರಮೇಶ ವೃಷಭ ಪ್ರಭುವೇ ಪರಮ ಗುಣಗಣಶೀಲ ಪರಮ ಸಿದ್ಧಾತ್ಮನೆ ಪರಮ ಪದವನು ನೀಡೋ ಜಿನಪ ಪರಮ ಪದವನು ನೀಡೋ ಜಿನಪ ಓಂ ಹ್ರೀಂ ಅರ್ಹಂ ಶ್ರೀ ವೃಷಭಾಯ ನಮಃ ಸುಖದಾತ ಸುಚರಿತ ಪರಮಾತಿಶಯ ಮೋಕ್ಷ ಸುಖವ ನೀಡೆನಗೆ ಶಂಭವ ಸಕಲ ಸಂಪದ ಕಧಿಪ ಗುರುದೇವಾದೀಶ ಸಕಲಾಗಮ ಬೋಧ ಶ್ರೀ ಜಿನಪ सकलागम बोध श्री जिनप ओम ह्रीं अर्हं श्री शंभवाय नमः परमात्मा शांत स्वरूप निजिन शंभु परम सद्गुणवधर सिंहने ಪರಮ ಪದವನ್ನು ನೀನು ಕರುಣಿಸು ದೇವನೇ ಪರಮ ಸಂಯಮಧರ ಜಿನಪ ಪರಿವಾರವೆಲ್ಲ ರವಿವಾರದಂದು 30 ನಿಮಿಷಗಳ ರಂಜನೆಯ ಕಂಡು ಧನ್ಯೋಸ್ಮಿ ಧನ್ಯೋಸ್ಮಿ ಧನ್ಯೋಸ್ಮಿ